ತರುಣರು, ಯುವಕರು, ಕಾಕಾಗಳು ನೀವೆಲ್ಲ ಏನಂತಂದ್ರ ಎದ್ದ ಕೂಡಲೇ ಜಳಕ ಮಾಡ್ರೆ. ಮತ್ತೆ ನಾವ್ ಎದ್ದ ಕೂಡಲೇ ಜಳಕ ಮಾಡ್ತೀವಿ ಸ್ವಾಮಿ, ಏನ್ ಮಕ್ಕಳೊಳಗ ಮಾಡಿ ಮಕ್ಕೋತೀವಿ ಜಳಕ. ನೀವ್ ಇದನ್ನ ಹೇಳಕತ್ತೇನೆ ಅಂತಿರ್ಲ ಇಲ್ರಿ, ನೀವ್ ಹಂಗ ಮಾಡ್ತೀರ? ಸುಮ್ನ ಹೇಳ್ತಾನ ಅದನ್ನ. ಮುಂಜಾನೆ ಎದ್ದ ಕೂಡಲೇ ನೀವು ಜಳಕ ಮಾಡ್ತೀರ. ಜಳಕ ಮಾಡಿ ನೀವು ಯಾವ ದೇವರಿಗೆ ಹೋಗೋದು ಆಗದೆ ಇದ್ರು ನಿಮ್ ಮನ್ಯಾಗ ಒಂದು ಜಗಲಿ ಅದ ನೋಡಿ, ಒಂದು ಜಗಲಿ ಅದ ನಿಮ್ ಮನ್ಯಾಗ. ನೀವು ಕೇಳಿರ್ಬೇಕು, ಫೋನ್ಯಾಗ ಯೂಟ್ಯೂಬ್ದೊಳಗ ಅದು ಕೇಳಿರ್ಬೇಕು, ಬಾಳ ವೈರಲ್ ಆಗ್ಯಾವ. ಜಗಲಿ ಅಂತದ ನೋಡ್ರಿ ನಿಮ್ ಮನ್ಯಾಗ. ನೀವೇನ್ ಮಾಡ್ರಿ, ಎದ್ದ ಕೂಡಲೇ ಜಳಕ ಮಾಡಿ ಸೋಮ ಒಂದು ಸಾರಿ ಜಗಲಿ ಮುಂದೆ ನಿಂತು ನಮಸ್ಕಾರ ಮಾಡಿದ್ರೆ ಸಾಕ್ರಿ ಅಪ್ಪ. ಜಗಲಿ ಮುಂದಿತ್ತ ನಮಸ್ಕಾರ ಮಾಡಿದ್ರೆ ಸಾಕ. ನೀವು ನಮಸ್ಕಾರ ಮಾಡಿದ್ರಿ ಅಂತಂದ್ರ ನಿಮ್ಮ ಸಣ್ಣ ಹುಡುಗರು ಮಕ್ಕಳದಾವಲ್ಲ, ನಿಮ್ ತಾಯಿ ನಿಮ್ ಹೆಣ್ಮಕ್ಳನ್ನ ಕೇಳ್ತಾವ, ಅಪ್ಪ ಅಲ್ಲಿ ಕೈ ಮುಕ್ಕೊಂಡ್ ನಿಂತಿರ್ತಾನಲ್ಲ ಏನದು ಅಂತ ಕೇಳ್ತಾವ. ಅವು ಹೇಳ್ತಾಳ, ಅದು ನಮ್ ದೇವ್ರ. ಜಗಲಿ ಮ್ಯಾಗ ಸಿದ್ಧಾರೂಢದಾನ, ಜಗಲಿ ಮ್ಯಾಗ ನಮ್ ಮಣ್ಣದೇವ್ರದ. ಅಲ್ಲಿ ಕಣ್ಣು ಮುಚ್ಕೊಂಡ ನಿಂತು ನಮಸ್ಕಾರ ಮಾಡ್ಬೇಕಪ್ಪ. ಇದನ್ನ ಕಲಿಸ್ಬೇಕು ನಾವೆಲ್ಲ ನಮ್ಮ ಮಕ್ಕಳಿಗೆ. ನಾವು ಕಲಿಸ್ಬೇಕಾದ್ರ ಸುಮ್ಮ ನಮಗ್ ಬ್ಯಾಡಾದ್ರೂ ಹೋಗಿ ಕಣ್ಣು ಮುಚ್ಕೊಂಡ್ ನಿಂದ್ರು ಮಾರ ಜಗಲಿ ಮುಂದೆ, ನಿಮ್ಮ ಜಗಲಿ ಮುಂದೆ, ನಿಮ್ಮ ದೇವ್ರ ಮುಂದೆ ಒಂದ್ 2 ನಿಮಿಷ. ಆ ಹುಡುಗರು ಸಾಲಿ ಹೋಗುವಾಗ ಗಡಬಡ ಮಾಡುವಾಗ ನೋಡ್ತಿರ್ತಾವ. ಅವು ಸುಮ್ಮ ಒಂದ್ ನೋಡ್ತಾವ ಸಾಲಿಗೆ ಹೋಗುವಾಗ. ನೀವು ಕಣ್ಣು ಮುಚ್ಚುವ, ಅಪ್ಪ ಯಾಕೋ ಕಣ್ಣು ಮುಚ್ಕೊಂಡ್ ನಿಂತಾನಲ್ಲಿ ಜಗಲಿ ಮುಂದೆ. ಮರು ದಿವ್ಸ ಮತ್ತೊಂದ್ ದಿವ್ಸ ನೋಡ್ತಾವ. ಹಂಗ 3ನೇ ದಿವ್ಸಕ್ಕೆ ಅವನ್ ಕೇಳ್ತಾವ, ಯಾಕ ಅಪ್ಪ ಕಣ್ಣು ಮುಚ್ಕೊಂಡಿರ್ತಾರಲ್ಲ ಯಾವ ಯಾಕ ಅಂದ ಕೂಡಲೇ ಅದು ದೇವ್ರದ. ನೀನು ನಮಸ್ಕಾರ ಮಾಡ್ಬೇಕಪ್ಪ. ಹೋಗುವಾಗ ಸಾಲಿಗೆ ಹೋಗುವಾಗ ನಮಸ್ಕಾರ ಮಾಡ್ಬೇಕು. ನೀವೇನ್ ಹೇಳ್ಬೇಕಂತಂದ್ರ ಮಕ್ಕಳಿಗೆ ಸಣ್ಣ ಇದ್ದಾಗ ಮತ್ತ ನಾಗ ದೊಡ್ಡ ಇದ್ದದ್ದು ಕೇಳಂಗಿಲ್ಲ, ದೊಡ್ಡ ಆದಿದ್ದಾವು. ಮೊದಲು ಸಣ್ಣ ಇದ್ದಾಗ ನಾವು ತನ್ನ ಹಚ್ಬೇಕು. ಅದಕ್ಕ ನೀವೇನ್ ಹೇಳ್ಬೇಕು, ಜಗಲಿ ಮ್ಯಾಗ ನಿಮ್ಮ ಅಪ್ಪ ಹೆಂಗ್ ನಮಸ್ಕಾರ ಮಾಡ್ತಾನಲ್ಲ ನೀನು ನಮಸ್ಕಾರ ಮಾಡು. ಆ ನಂತರ ಶಾಲಿಗೆ ಹೋಗುವಾಗ ನಿಮ್ಮ ಅಪ್ಪಗೂ ನಮಸ್ಕಾರ ಮಾಡ್ಬೇಕಪ್ಪ, ನಿಮ್ಮ ಅಪ್ಪಗೂ ನಮಸ್ಕಾರ ಮಾಡ್ಬೇಕಂತ ನೀವ್ ಹೇಳ್ಬೇಕು. ನಿಮ್ ಸಣ್ಣ ಹುಡುಗ ನೀವ್ ಹೇಳಿದ್ರಿ ಅಂತಂದ್ರ ಅಪ್ಪ ಅಂದ್ರ ದೇವ್ರಿದ್ದಂಗ ನೋಡು. ಈಗ ನಿನಗ್ ಪಡಿಚುಲ ಯಾರು ತಂದು ಕೊಟ್ರು, ಪೆನ್ಸಿಲ್ ಯಾರು ತಂದು ಕೊಟ್ರು, ನಿನಗ್ ಸಾಲಿ ಫೀ ಯಾರು ತುಂಬ್ತಾರ, ನಿನಗ್ ಬೂಟ್ ಯಾರು ತಂದು ಕೊಟ್ರು, ಎಲ್ಲ ಅಪ್ಪ ತಂದಾನ. ಮತ್ತ ಅವನಿಗೆ ನಮಸ್ಕಾರ ಮಾಡ್ಬೇಕಲ್ಲಯ್ಯಪ್ಪ ಅಂತ ಹೇಳಿ ಅವನಿಗೆ, ನಿಮ್ ಸಣ್ಣ ಹುಡುಗನಿಗೆ LKG ಹೋಗ್ಲಿ, 1ನೇತ್ತ ಹೋಗ್ಲಿ, 5ನೇತ್ತ ಹೋಗ್ಲಿ, ಅವನಿಗೆ ನೀವ್ ಹೇಳ್ಬೇಕು ನಮಸ್ಕಾರ ಮಾಡಪ್ಪ ಅಂತ. ನೀವ್ ಹೇಳಿದ ಕೂಡಲೇ ನಿಮ್ ಮಾತು ಕೇಳ್ತಾವ್ರಿ ಮಕ್ಕಳ. ಸಣ್ಣ ಇದ್ದು ಮತ್ತ ಇನ್ನ ನಮ್ಮ ಶರಣರ ಮಾತು ಕೇಳಂಗಿಲ್ಲ ಅವು, ನಿಮ್ ಮಾತು ಕೇಳ್ತಾವ. ನೀವ್ ಹೇಳಿದ್ರಿ ಅಂತಂದ್ರ ಅವ್ ನಮಸ್ಕಾರ ಮಾಡ್ತಾವ. ನಮಸ್ಕಾರ ನಿಮ್ಮನ್ನ ಮಾಡಕ್ ಬಂದು, ನಮಸ್ಕಾರ ಮಾಡಕ್ ಬಂದು ಅಂತಂದ್ರೆ ನೀವೇನ್ ಹೇಳ್ಬೇಕು, ಯಪ್ಪ ನಾ ದೇವ್ರಲ್ಲೋ, ನಿನ್ನ 9 ತಿಂಗಳು ಹೊಟ್ಟೆಯಾಗಿಟ್ಟುಕೊಂಡು ಸಾಕಿ ಸಲುಹಿ ಜೋಪಾನ ಮಾಡಿ ನಿನಗ ಜನ್ಮ ಕೊಟ್ಟೊಳಯಪ್ಪ. ನನಕ್ಕಿಂತಲೂ ದೊಡ್ಡ ದೇವ್ರ ನಿಮ್ಮ ಹೌದಳಯಪ್ಪ, ಮೊದಲು ಅಕ್ಕಿಗೆ ನಮಸ್ಕಾರ ಮಾಡು ಅಂತ ನೀ ಹೇಳ್ಬೇಕು. ನಿಮಗ್ ಸೌಡೆ ಇಲ್ಲಂದ್ರೆ ಹೇಳಾಕ ಮಾಡಾಕ. ಹೋಗಿ ಹನುಮಂತಿಯವ್ರ ಗುಡಿ ಕಟ್ಟಿ ಕೂತ್ರಿ ಅಂದ್ರ ಏನಾತ್ರಿ? ರಾಜಕೀಯದ ಈ ಸಲ ಏನ್ ಬದಲಾಕತ್ತ ಇದನ್ನ ಮಾತಾಡುದು ನಾವು. ನಮ್ಮ ಮಕ್ಕಳು ಕೂಡ ಟೈಮ್ ಕಳ್ಯಾಕ ನಮಗೆ ಟೈಮ್ ಇಲ್ಲ. ನಮ್ಮ ಮನ್ಯಾಗ ಅಣ್ಣತಮ್ಮರು ಒಂದ್ ದಿವ್ಸರ ಅಣ್ಣ ತಮ್ಮ ಎಲ್ಲರೂ ಕುಂತ, ನಿಮ್ಗೆ ಗೊತ್ತಿರ್ಬೇಕು ಸ್ವರ್ಗ ಅಂತಂದ್ರೆ ಏನಂತ ಹೇಳಿದ್ರಿ ಅಣ್ಣವ್ರ? ಶಾಸ್ತ್ರದಾಗ ಪುರಾಣದಾಗ ಹೇಳ್ತಾರಲ್ಲ, ಸ್ವರ್ಗ್ರಿ ಸ್ವರ್ಗ. ಸ್ವರ್ಗ ಅಂದ್ರ ಮತ್ತೇನಿಲ್ರಿ, ಬಸವಣ್ಣವ್ರು ಹೇಳ್ತಾರಲ್ಲ, ಇದ ಸ್ವರ್ಗ್ರಿ, ಇದನ್ನ ಸ್ವರ್ಗ ಮಾಡ್ಕೊಳಕ್ಕೂ ಬರ್ತದ, ಇದನ್ನ ನರಕ ಮಾಡ್ಕೊಳಕ್ಕೂ ಬರ್ತದ. ಹೆಂಗ ಅಂತಂದ್ರ ಅಣ್ಣ ಒಳಗ್ ಬಂದ ಅಂದ್ರ ತಮ್ಮ ಹೊರಗ್ ದಡ್ ಓಡಿ ಹೋಗಿದ್ದಂದ್ರ, ಅತ್ತಿ ಒಳಗ್ ಬಂದ್ಲು ಅಂದ್ರ ಸೊಸಿ ದಡ್ ಹೊರಗ್ ಓಡಿ ಹೋಗಿದ್ದಂದ್ರ, ಗಂಡ ಒಳಗ್ ಬಂದ ಅಂತಂದ್ರ ಹೆಂಡತಿ ದುಮ್ಮು ದ್ಯಾಮೋಣಗತ್ತೆ. ಮತ್ತ ನರಕನ ಇರಲ್ಲ, ಮತ್ತೇನದ? ನರಕಕ್ಕೆ ಬೇರೆ ಯಾಕೆ ಹೋಗ್ತೀರಿ ನೀವು? ಗಂಡ ಹೊರಗಿಂದ ಬಂದಂದ್ರ ಬತ್ ನೋಡಿ ಇನ್ಕತ್ತಕ ಎಲ್ಲಿ ಹೋಗಿತ್ತು ಏನ್ ಸುದ್ದಿ ನೀವ್ ಹಿಂಗ್ ಅನ್ಕೋತ ಕೂತಿರಿ ಅಂದ್ರ ಗಂಡ ನಿಮ್ಮನ್ನ ಬೈಯಾಕತ್ತಿದ ಅಂದ್ರ ಮನ್ಯಾಗ ಹೊತ್ತೊಂಟ್ರ ಜಗಳ ಕದನ ದಮ್ಮ ಮೋತಿ ಮಾಡ್ಕೊಂಡು ಕುಂಡ್ರುದು. ನರಕಂದ್ರ ಇದರಿ ಅಲ್ಲಿ ಹೋಗಿ ಇದಕ್ಕಿಂತ ಹೆಚ್ಚ ಅಲ್ಲಿ ಇದ ದುಃಖನ ಅಲ್ಲಿ ಐತಿ. ದುಃಖ ಇದ್ದದಕ್ಕ ನರಕತ್ತಾರ. ಮತ್ತ ನಾವು ದೇವ್ರ ಮಣಿ ಮಾಡ್ಕೋಬೇಕು, ಏನು ಸ್ವರ್ಗ ಮಾಡ್ಕೋಬೇಕು, ಏನು ನರಕ ಮಾಡ್ಕೋಬೇಕು? ಸ್ವರ್ಗ ಅಂತಂದ್ರೆ ಏನು? ಅಣ್ಣ ತಮ್ಮ, ಅಣ್ಣನ ಹೆಂಡತಿ ತಮ್ಮನ ಹೆಂಡತಿ, ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು, ಅವ್ವ ಅಪ್ಪ ಎಲ್ಲರೂ ಕುಂತು ಪ್ರೀತಿಯಿಂದ ಮಾತಾಡಿ, ಪ್ರೀತಿಯಿಂದ ಊಟ ಮಾಡಿ, ಅಣ್ಣ ತಮ್ಮ ಮಾತಾಡ್ಕೋತ ದೋಸ್ತರ್ ಗತೆ ನಗಚಾರಿಕೆ ಮಾಡ್ಕೊಂತ, ತಮ್ಮ ನೀ ಆ ಕೆಲ್ಸಕ್ಕೆ ಹೋಗು, ನೀ ಈ ಕೆಲ್ಸಕ್ಕೆ ಹೋಗು ಅಂತ ಎಲ್ಲಾರು ಕೂಡಿ ಮಾತಾಡ್ಕೊಂತ ಪ್ರೀತಿಯಿಂದ ಇದ್ರಿ ಅಂತಂದ್ರ ಇದ ನರಕ. ಮನ್ಯಾಗ ನಕ್ಕೋಂತ ಎಲ್ಲಾರು ಇದ್ರಿ ಅಂದ್ರ ಅದ ಸ್ವರ್ಗ. ನರಕಲ್ಲ, ಅದ ಸ್ವರ್ಗ. ಎಲ್ಲರೂ ಪ್ರೀತಿಯಿಂದ ಇರೋದು. ಆ ರೀತಿಯೊಳಗ ನಮ್ಮ ಮಕ್ಕಳಿಗೆ ನಾವು ಕಲಿಸ್ಬೇಕು ಸಂಸ್ಕಾರವನ್ನ. ಅವ್ರು ಹೇಳ್ಬೇಕು, ಹೋಗ್ ನಿಮ್ಮ ಅವ್ವ ನಮಸ್ಕಾರ ಮಾಡೋಗು, ನನಗ್ ಮಾಡ್ಲಿಲ್ಲ ಅಂದ್ರೆ ನಡೀತದಪ್ಪ, ನಿಮ್ಮ ಅವ್ಗ ನಿಮ್ ತಾಯಿ ನಮಸ್ಕಾರ ಮಾಡು, ನಿಜವಾದ ದೇವ್ರ ಆಕಿ ಅಂತ ನೀ ಕಲಿಸಿದಂದ್ರ ಅವಗೂ ನಮಸ್ಕಾರ ಮಾಡ್ತಾನ, ಅಪ್ಪಗೂ ನಮಸ್ಕಾರ ಮಾಡ್ತಾನ.
ಆ ನಂತರ ನೀವು ಹಣ್ಣಿ ಮೇಲೆ ವಿಭೂತಿ ಹಚ್ಕೋತಿದ್ರಿ, ಜಗಲಿ ಮುಂದೆ ನಮಸ್ಕಾರ ಮಾಡ್ತಿದ್ರಿ ಅಂದ್ರೆ ಆ ಹುಡುಗನು ಮಾಡ್ತದ. ಜಗಲಿ ಮುಂದೆ ನಿಮಗರ ನಮಸ್ಕಾರ ಮಾಡಾಕ ನಾ ಯಾಕೆ ಹೇಳಿನಿ ಅಂತಂದ್ರ ಇದು ಒಣ್ಣೆತ ಕಲಿಸೋದ ಅಂತಂಗ್ರಿ. ಇದೆಲ್ಲ ಒಣ್ಣೆತನ ಕಲಿಸೋದು. ಯಾಕ್ರಿ ಸ್ವಾಮಿ ನಾವೆಲ್ಲ ನಿಜಗುಣ ಶಾಸ್ತ್ರ ಅದು ಇದು ಎಲ್ಲ ದೊಡ್ಡ ಶಾಸ್ತ್ರ ಕಲ್ತ ನಿಮಗೆಲ್ಲ ನಮಸ್ಕಾರ, ನೀವು ಶಾಸ್ತ್ರ ಕಲ್ತಾವ್ರಿ. ನಾನು ಅದ್ರಾಗ ಏನ್ ತಕರಾರಿಲ್ಲ. ಆದ್ರ ಶಾಸ್ತ್ರ ಇರ್ಲಿ, ಅದನ್ನೆಲ್ಲ ಕೇಳ್ರಿ, ಅದನ್ನೆಲ್ಲ ಓದ್ರಿ. ಪ್ರತಿನಿತ್ಯ ನಾವು ಮಾಡುವುದೇನದಲ್ಲ ಇದನ್ನ ನಾವು ಮಾಡೋದು. ಜಗಲಿ ಮುಂದೆ ನಿಂತು ನಿಮಗೆ ನಮಸ್ಕಾರ ಮಾಡಂತ ನಾ ಯಾಕೆ ಹೇಳಿನಿ ಅಂತಂದ್ರೆ ಊರಾಗ ಹೊರಗಡೆ ಎಲ್ಲ ಅಡ್ಡಾಡಿ ದೇವ್ರಿಗೆ ನಮ್ಮ ತಾಯಿಯಂದಿರು ಹೋಗ್ತಾರಲ್ಲ, ನಿಮಗ್ ನಮಸ್ಕಾರ ಮಾಡಕ್ ಹೋಗಾಕ ಆಗಂಗಿಲ್ಲಲ್ಲ. ಜಗಲಿ ಮುಂದೆ ಯಾಕೆ ನಮಸ್ಕಾರ ಮಾಡಂತಂದ್ರ ಜಗುಲಿ ಅನ್ನೋ ಶಬ್ದಕ್ಕ ಅಥವಾ ಜಗುಲಿಯನ್ನ ನಮ್ಮ ಋಷಿ ಮುನಿಗಳು ಪೂರ್ವಜರು ಪ್ರತಿಯೊಂದು ಮಣಿಗೆ ಜಗಲಿ ಅಂತ ಮಾಡ್ಕೊಂಡು ಬಂದಾರ್ರಿ. ಆಗ ಹಿಂದಿನ ಹಿರಿಯರೆಲ್ಲ ಮಣಿ ಕಟ್ಟಿದ್ರ ಮಣಿಯೊಳಗ ಫಸ್ಟಿಗೆ ದೇವ್ರ ಮಣಿ ಪ್ಲಾನ್ ಹಾಕ್ತಿದ್ರು ನಮ್ಮ ಮಂದಿಯೆಲ್ಲ. ಒಬ್ಬೊಬ್ಬರ ಮನ್ಯಾಗ ದೇವ್ರ ಮಣಿ ಅಂತ ಪ್ರಾವಿಟ್ ಮಣಿನ ಇರ್ತಿತ್ತು, ದೇವ್ರ ಮಣಿ ಅಂತ ಹೇಳಿ. ಹೌದಿಲ್ರಿ ಅಮ್ಮ? ದೇವ್ರ ಮಣಿ ಅಂತ ಪ್ರಾವಿಟ್ ಒಂದು ರೂಮ ಇರ್ತಿತ್ತು. ಈಗಿಲ್ರಿ. ಈಗೆಲ್ಲ ಹೆಂಗಂತಂದ್ರೆ ಫಸ್ಟಿಗೆ ಪ್ಲಾನ್ ಹಾಕುವಾಗ ಎಲ್ಲ ವ್ಯವಸ್ಥೆ ಮಾಡುವಾಗ ಫಸ್ಟಿಗೆ ಏನಂತಂದ್ರೆ ಅದು ಸಂಡಾಸರ ಮೇಲೆ ಬರ್ತದ್ರಿ, ಬಾತ್ರೂಮ್ ಮೇಲೆ ಬರ್ತದ್ರಿ, ಅದು ದೊಡ್ಡದಿರ್ಬೇಕು ನೋಡ್ರಿ, ಇದು ದೊಡ್ಡದಿರ್ಬೇಕು ನೋಡ್ರಿ, ಎಲ್ಲ ಬೆಡ್ರೂಮ್ ದೊಡ್ಡದಿರ್ಬೇಕು ನೋಡ್ರಿ, ಇದನ್ನೆಲ್ಲ ಹೇಳ್ತೀವಿ ನಾವು. ಆದ್ರೆ ದೇವ್ರ ಮಣಿದು ವಿಚಾರ ಮಾಡಂಗಿಲ್ಲ. ಮತ್ತ ಜಗಲಿದು ದೇವ್ರ ಮಣಿದು ಅಲ್ಲೇ ಬರ್ಸನ್ ಕಟ್ಟಿ ಕಟ್ತಾರಲ್ರಿ, ಅವ್ ಇಂಜಿನಿಯರ್ ಅಂತ ಹೇಳ್ತಾನ್ರಿ. ಬರ್ಸನ್ ಕಟ್ಟಿ ಕಟ್ತಾರಲ್ರಿ, ಅಲ್ಲೇ ಅದ್ರ ಬಾಜು ಮೂಲೆಗೆ ಏನೈತಿಲ್ಲ ಒಂದ್ ಕಲ್ಲು ಹಾಕಿ ಅಲ್ಲಿ ದೇವ್ರ ಇಟ್ಟು ಬಿಡುದು. ಅಲ್ಲೇ ಮುಸುರಿ ನೀರ, ಇಲ್ಲೇ ದೇವರ. ಇವತ್ತು ಇಂತಹ ಪರಿಸ್ಥಿತಿ ಬಂದದ. ಇಡೀ ಜಗತ್ತನ್ನ ಕೊಟ್ಟಿರ್ತಕ್ಕಂಥವ ದೇವರ ಪರಮಾತ್ಮ. ಇದೆಲ್ಲ ಯಾರ್ದರಿ? ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುಂಡಿ ಮಾನವರ ನೇನೆಂಬೆ ರಾಮನಾಥ. ನೋಡ್ರಿ, ಇದೆಲ್ಲ ಯಾರ್ದಂತೀರಿ? ಪರಮಾತ್ಮಂದದರಿ. ಇದು ಅವನೇ ಕೊಟ್ಟಾನ. ಈಶಾವಾಸ್ಯಮಿದಂ ಸರ್ವಂ ಉಪನಿಷತ್ತು ಹೇಳ್ತದ. ಯತ್ ಕಿಂಚಿತ್ ಜಗತ್ಯಾಂ ಜಗತ್ ತೇನ ತೆತ್ತೇನ ಭುಂಜಿದಾಹ ಮಾ ಗೃಹ ಕಶ್ಯಸ್ವಿದ್ದನಂ. ಇದೆಲ್ಲ ಯಾರ್ದು ಅಂತಂದ್ರ ಪರಮಾತ್ಮಂದದ. ದೇವನಾಮಣೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ಇದೆಲ್ಲ ಪರಮಾತ್ಮನ ಆಸ್ತಿ ಅದ, ನಮ್ಮದು ಇದರೊಳಗೆ ಏನೂ ಇಲ್ಲ. ಆದ್ರ ಇಷ್ಟು ದೊಡ್ಡದು ಎಲ್ಲ ಪರಮಾತ್ಮ ಕೊಟ್ರು ನಮ್ಮ ಮನಿಯೊಳಗ ಒಂದು ಸಣ್ಣದ ದೇವ್ರ ಕೋಲೆಕ ದೇವ್ರಿಗೆ ಜಾಗ ಕೊಡಾಕ ಆಗವಲ್ತ ನಮಗ. ಇಲ್ರಿ, ಜಾಗ ಬಾಳ ಸಾಯ್ತದ, ಸುಮ್ಮ ಅಲ್ಲೇ ಒಂದು ಟೇಲರ್ ಮಾಡಿಬಿಡ್ರಿ ಜಗಲಿ ಮೂರ್ಯಾಗ. ಅದು ಈಗ ಜಗಲಿನ ಕಟ್ಟಂಗಿಲ್ರಿ. ಬಾಳ ಮಂದಿ ಜಗಲಿನ ಕಟ್ಟಂಗಿಲ್ಲ, ಅಲ್ಲೇ ವರ್ಷನ್ ಕಟ್ಟಿ ಮ್ಯಾಗ ಮಾಡ್ಬಿಡ್ತಾರ. ನಮ್ಮ ಪೂರ್ವಜರು ಜಗಲಿ ಯಾಕೆ ಮಾಡ್ಯಾರ ಅಂತಂದ್ರ ನಿಮ್ಗೆ ಗೊತ್ತಿರ್ಬೇಕು. ಆ ಶಬ್ದದೊಳಗ ಏಸ್ ಅಕ್ಷರ ಅದಾವ್ರಿ? ಇವ 8 ಅಕ್ಷರ ಅದಾವ. ಜಗುಲಿ ಶಬ್ದದೊಳಗ 3 ಅಕ್ಷರ ಅದಾವ ನೋಡ್ರಿ. ಏನು? ಜ ಗು ಲಿ. ಜ ಗು ಲಿ. ಹಿಂದಿನ ಕಾಲದೊಳಗ ಏನ್ ಪದ್ಧತಿ ಇತ್ತಂದ್ರ ಪ್ರತಿಯೊಬ್ಬರ ಮನಿಗೆ ಗುರುವಿನ ಕರ್ಕೊಂಡು ಬಂದು ಪೂಜಾ ಮಾಡ್ಬೇಕಂತ ನೇಮಿತ್ತು. ಆ ನಂತರ ಒಬ್ಬ ಜಂಗಮನ ಕರ್ಕೊಂಡು ಬಂದು ಪೂಜಾ ಮಾಡಿ ದಾಸೋಹ ಮಾಡಿಸಿ ಪ್ರಸಾದ ಮಾಡಿಸಿ ಕಳಿಸ್ಬೇಕಂತ ನೇಮಿತ್ತು. ಆ ನಂತರ ಮುಂಜಾನೆ ಎದ್ದು ಕೂಡಲೇ ನಮ್ಮ ಕೊಳ್ಳಾಗಿ ಇದ್ದದ ಲಿಂಗ ಪೂಜಾ ಮಾಡ್ಕೋಬೇಕಂತ ನೇಮಿತ್ತು ನಮ್ಮದು. ಮೊದಲಿನ ಹಿರಿಯರೆಲ್ಲ ಹಿಂಗ ಮಾಡ್ತಿದ್ರು. ಅದು ಬರ್ಬರ್ತ ಗುರುಗಳು ದೊಡ್ಡ ದೊಡ್ಡ ಮಠಾಧೀಶರು ನಾವು ಕರೆದಾಗ ಬರ್ಲಿಲ್ಲ. ಬರ್ಲಾರಕ್ಕೆ ಅದು ಉಳಿತು. ಆ ನಂತರ ದಿವಸ ಹೊತ್ತೊಂಡ್ರೆ ಜಂಗಮರಿಗೆ ಎಲ್ಲಿ ಕರ್ಕೊಂಡು ಬರ್ಬೇಕು, ಅವರು ಬರ್ಲಿಲ್ಲ. ಮತ್ತ ಮುಂಜಾನೆ ಎದ್ದು ಕೂಡಲೇ ನಮ್ಮ ರೈತರು ಎಲ್ಲ ಹೊಲಕ್ ಹೋಗವ್ರು, ಎಲ್ಲಿ ಕೊಳ್ಳಾಗ ಲಿಂಗ ತಗೊಂಡು ತಾಸ್ ತಕ ಪೂಜಾ ಮಾಡ್ಕೋತ ಕುಂಡ್ರುದ್ರಿ, ಅದು ಹೋಯ್ತು. ಅದಕ್ಕೆ ನಮ್ಮ ಪೂರ್ವಜರು ಏನ್ ಮಾಡಿದ್ರು ಅಂತಂದ್ರ, ತಮ್ಮ ಒಂದು ಜಗಲಿ ಮಾಡ್ಕೋ, ಜಗಲಿ ಮಾಡ್ಕೊಂಡು ಜಗಲಿ ಮ್ಯಾಗ ಸಿದ್ಧಾಡನ ಮೂರ್ತಿ ಇಡು, ಜಗಲಿ ಮ್ಯಾಗ ನಿಮ್ ಮಣದೇವ್ರ ಮೂರ್ತಿ ಇಡು. ಒಂದು ಸಾರಿ ಜಗಲಿ ಪೂಜಾ ಮಾಡಿದಿ ಅಂದ್ರ, ಒಂದು ಸಾರಿ ಜಗಲಿಗೆ ನಮಸ್ಕಾರ ಮಾಡಿದಂದ್ರ ಗುರು ಲಿಂಗ ಜಂಗಮ 3 ಮಂದಿಗೆ ಆದಂಗ ಆಗ್ತದ. ಅದಕ್ಕ ಆ ಶಬ್ದ ಎಷ್ಟು ಚಂದ ಅದ ನೋಡ್ರಿ. ಜಗೂಲಿ. ಜ ಅಂದ್ರ ಜಂಗಮ, ಗು ಅಂದ್ರ ಗುರು, ಲಿ ಅಂದ್ರ ಲಿಂಗ. ಪ್ರತಿನಿತ್ಯ ಜಗಲಿಗೆ ಪೂಜಾ ಮಾಡಿದ್ರ ಅಂದ್ರ ಗುರುವಿನ ಪೂಜಾ ಮಾಡಿದಂಗ, ಜಗಲಿ ಪೂಜಾ ಮಾಡಿದ್ರ ಜಂಗಮನ ಪೂಜಾ ಮಾಡಿದಂಗ, ಜಗಲಿ ಪೂಜಾ ಮಾಡಿದ್ರ ಲಿಂಗ ಪೂಜಾ ಮಾಡಿದಂಗ. ಅದಕ್ಕ ಗುರು ಲಿಂಗ ಜಂಗಮ. ಜ ಗು ಲಿ.
3 ಶಬ್ದ ಅದ ನೋಡ್ರಿ. ಅದಕ್ಕನ್ನ ನಮ್ಮ ಪೂರ್ವಜರು ಮಾಡ್ಯಾರ, ಮುಂಜಾನೆ ಎದ್ದು ಕೂಡಲೇ ನೀವು ಜಗಲಿಗೆ ನಮಸ್ಕಾರ ಮಾಡ್ರಿ. ನಮ್ಮ ತಾಯಂದಿರು ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿ ಸಂಸ್ಕಾರವನ್ನ ಕಲಿಸ್ತಕ್ಕಂತ ವ್ಯವಸ್ಥೆಯನ್ನ ಮಾಡ್ಲಿ. ಮುಂದಿನ ಆಸ್ತಿ ಅವರೇ ನಮಗ. ಅದಕ್ಕೇನಪ್ಪಾ ಅಂತಂದ್ರ ನಮ್ಮ ತಾಯಂದಿರು ನಾಳಿಂದ ನೀವೇನಂತಂದ್ರ ವಿಶೇಷವಾಗಿ ಉಂಡು ಲೇಸೆನಿಸಿಕೊಂಡು 5 ದಿನ ಬದುಕಿದರೆ ಸಾಲದೆ, ಲೇಸೆನಿಸಿಕೊಂಡು 4 ದಿನ, ಲೇಸೆನಿಸಿಕೊಂಡು 3 ದಿನ, ಲೇಸೆನಿಸಿಕೊಂಡು 2 ದಿನ, ಲೇಸೆನಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ ಕೂಡಲ ಸಂಘ ಶರಣರು ಬರೀತಾರೆ. ನಾವಿಲ್ಲಿ ಹೆಂಗ ಬದುಕಬೇಕಂತಂದ್ರ ಲೇಸೆನಿಸಿಕೊಂಡು ಅಂದ್ರೆ ಆ ಪರಮಾತ್ಮ ನಮ್ಮ ಬದುಕನ್ನ ನೋಡಿ, ಹೌದು ನೋಡಪ್ಪ, ಬದುಕಿದ್ರ ಇವನಂಗ ಬದುಕಬೇಕು ನೋಡಪ್ಪ, ಬಾಳೆ ಮಾಡಿದ್ರ ಇವ್ರಂಗ ಬಾಳೆ ಮಾಡ್ಬೇಕು ನೋಡಪ್ಪ ಅಂತ ತಿಳ್ಕೊಂಡು ಪರಮಾತ್ಮನೂ ಹೌದನ್ನಬೇಕು, ನಮ್ಮ ಸುತ್ತಮುತ್ತ ಆಜು ಬಾಜು ಇರತಕ್ಕಂತ ಜನನೂ ಹೌದಂದಿರ್ಬೇಕು ನಮ್ಮ ಬದುಕನ್ನು ನೋಡಿ. ಲೇಸೆನಿಸಿಕೊಂಡು ಒಬ್ಬ ನೀವು ಕೇಳಿರ್ತೀರಿ, ಸಂಗಾನಟ್ಟಿ ಗ್ರಾಮದವರು ಬಹಳ ದೊಡ್ಡ ಸಂಸ್ಕೃತಿ ಸಂಸ್ಕಾರವನ್ನು ಹೊಂದಿದವರು, ಬಹಳಷ್ಟು ವರ್ಷಗಳ ಪರ್ಯಂತರ ತಾವೆಲ್ಲ ಪುರಾಣ ಪ್ರವಚನ ಕೇಳ್ಕೊಂಡು ಬಂದಿರಿ. ಆದ್ರೂ ಸುಮ್ಮನೆ ನಿಮ್ಮ ನೆನಪಿಗೆ ತರ್ತೀನಿ.